ಹಾಯ್ ಫ್ರೆಂಡ್ಸ್, ತುಂಬಾ ಜನ ಹೇಳಿದ್ರು ಮದ್ವೆ ಸ್ಯಾರೀಸ್ ಎಲ್ಲ ತೋರಿಸಿ ಅಂತ ಹೇಳಿ. ಎಲ್ಲ ಸ್ಯಾರೀಸ್ ತೋರ್ಸೋದಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅಮ್ಮನ ಮನೇಲಿದೆ. ಸೊ ಇಲ್ಲಿ ನಾನು ಜಸ್ಟ್ ಫಾಲ್ ಹಾಕೋದಕ್ಕೆ ಅಂತ ಹೇಳಿ 3 ಸಾರಿ ತರಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ಮದ್ಮಗಳ ಸ್ಯಾರೀಸ್ ಇದೆ, ನನ್ನ ಸ್ಯಾರಿ ಇದೆ, ಅಮ್ಮನ ಸ್ಯಾರಿ ಇದೆ. ಸೊ ಮೇನ್ಲಿ ಮದ್ಮಗಳ ಸ್ಯಾರಿ ಎಲ್ಲರಿಗೂ ನೋಡ್ಬೇಕಂತ ಇರುತ್ತೆ. ಅದಲ್ಲದೆ ತುಂಬಾ ಜನರಿಗೆ ಯೂಸ್ ಕೂಡ ಆಗುತ್ತೆ ಕೆಲವೊಂದು ಡಿಸೈನ್ ಎಲ್ಲ ನೋಡೋದಕ್ಕೆ. ಸೊ ಅದಕ್ಕೆ ನಾನು ಈ ಸ್ಯಾರೀಸ್ ಎಲ್ಲ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಇದು 3 ಫಾಲ್ ತಗೊಂಡಿದ್ದೀನಿ. ನೀವು ಆಕ್ಚುಲಿ ಅಂಗಡಿಯಲ್ಲಿ ಹಾಕಿದ್ರೆ ಕಾಸ್ಟ್ಲಿ ಕೂಡ ಆಗುತ್ತೆ. ಬಟ್ ಒಂದ್ ವೇಳೆ ನಿಮ್ಗೆ ಅಂದ್ರೆ ಫಾಲ್ ಎಲ್ಲ ಹಾಕ್ಲಿಕ್ಕೆ ಬಂದ್ರೆ ಮಷಿನ್ ಎಲ್ಲ ಇದ್ರೆ ಒಂದ್ ಸೈಡ್ ಮಷಿನ್ ಇಂದ ಒಂದ್ ಸೈಡ್ ಕೈಯಿಂದ ತುಂಬಾ ಈಸಿ ಆಗುತ್ತೆ. ಫಾಲ್ ಹಾಕೋದಂತೂ ತುಂಬಾನೇ ಇಷ್ಟ, ಅಂದ್ರೆ ತುಂಬಾನೇ ಸುಲಭ. ಸೊ ಅದಕ್ಕೆ ನಾನು ಫಾಲ್ ಯಾವಾಗ್ಲೂ ನನ್ನ ಸ್ಯಾರಿಗಳಿಗಾದ್ರೂ ಅಷ್ಟೇ ನಾನೇ ತಗೊಂಡ್ ಬಂದು ಹಾಕ್ತೀನಿ. ಸೊ ಯಾವಾಗ ಹಾಕ್ತೀನೋ ಗೊತ್ತಿಲ್ಲ, ಹಾಕಿದಾಗ ಒಂದ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಫಸ್ಟ್ ಈ ಸ್ಯಾರಿನ ತೋರಿಸ್ತೀನಿ, ನಿಮ್ಗೆ ಅನ್ಬಹುದು ಇದೆಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿ. ಸೊ ಈ ಸ್ಯಾರಿ ನೋಡ್ಬೋದು, ನಿಮ್ಗೆ ಸಿಂಪಲ್ ಅಂತ ಅನ್ಸ್ತಾ ಇರ್ಬೋದು, ಬಟ್ ಇದು ತುಂಬಾ ಇಷ್ಟ ಆಯ್ತು ನನ್ಗೆ. ಇದ್ರ ಕ್ವಾಲಿಟಿ ಅಂತೂ ಸಖತ್ ಚೆನ್ನಾಗಿದೆ. ಅದಲ್ಲದೆ ಇದ್ರದ್ದು ಸೆರ್ಗಿ ಈ ರೀತಿ ಇದೆ, ಅಂದ್ರೆ ಇದು ತುಂಬಾ ಸಿಂಪಲ್ ಅಂತ ಅನ್ಸ್ಬೋದು, ಬಟ್ ಇದು ಸ್ವಲ್ಪ ಗ್ರ್ಯಾಂಡ್ ಇದೆ. ಇದ್ರದ್ದು ಬ್ಲೌಸ್ ಕೂಡ ಸೇಮ್ ಇದೇ ರೀತಿ ಇದೆ. ಸೊ ನಂಗೆ ತುಂಬಾ ಇಷ್ಟ ಆಯ್ತು, ಒಂಥರ ಡಿಫ್ರೆಂಟ್ ಆಗಿದೆ ಅನ್ಸ್ತು. ಇದೆಲ್ಲ ಶೈನ್ ಆಗುತ್ತೆ, ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಎಲ್ಲ ಸಲ ನೀವು ಗ್ರ್ಯಾಂಡ್ ಸ್ಯಾರಿ ಉಟ್ಟಿದ್ರೆ ಮಾತ್ರ ಗ್ರ್ಯಾಂಡ್ ಆಗಿ ಕಾಣಲ್ಲ. ಒಂದೊಂದ್ಸಲ ನೀವು ಸಿಂಪಲ್ ಸ್ಯಾರಿ ಮೇಲೆ ಒಂದು ಗ್ರ್ಯಾಂಡ್ ಆಗಿರೋ ಏನಾದ್ರೂ ನೆಕ್ಲೆಸ್, ಏನಾದ್ರೂ ಒಂದು ಫುಲ್ ಗ್ರ್ಯಾಂಡ್ ಆಗಿರೋದು ಜಸ್ಟ್ ಒಂದೇ ಹಾಕಿ ನೋಡಿ, ಫುಲ್ ಯೂನಿಕ್ ಆಗಿ ಕಾಣ್ತೀರಾ, ಮತ್ತೆ ತುಂಬಾನೇ ಚೆನ್ನಾಗಿ ಕಾಣ್ತೀರಾ. ಇದು ನನ್ಗೋಸ್ಕರ ಅಂತ ತಗೊಂಡಿದ್ದೀನಿ. ಮದ್ವೆಗಂತೂ ನಾನು ಉಟ್ಕೊಳ್ಳಲ್ಲ, ಮದ್ವೆಗೆ ನನ್ನ ಮದ್ವೆ ಸೀರೆನೇ ಎಲ್ಲ ಅಂದ್ರೆ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನೇ ಉಟ್ಕೊಳ್ತೀನಿ. ಇದು ಯಾವಾಗಂತ ಗೊತ್ತಿಲ್ಲ, ಬ್ಲೌಸ್ ಇನ್ನು ಸ್ಟಿಚ್ ಮಾಡೋದಕ್ಕೆ ಕೊಡ್ಲಿಲ್ಲ. ಇಲ್ಲಿ ನೋಡ್ಬೋದು ಇದ್ರದ್ದು ಈ ರೀತಿ ಕುಚ್ಚ ಕೂಡ ಕಟ್ಟಿಸ್ಕೊಂಡಿದೀವಿ. ಇದಕ್ಕೆ ನಾನು ಕೊಟ್ಟಿರೋ ಪ್ರೈಸ್ ಬಂದ್ಬಿಟ್ಟು 1,500. ಕೆಲವ್ರಿಗೆ ಕಾಸ್ಟ್ಲಿ ಅಂತ ಅನ್ಸ್ಬೋದು, ಬಟ್ ಇದ್ರ ಕ್ವಾಲಿಟಿ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ. ಇದ್ರ ಬಟ್ಟೆ ಅಂತೂ ಸಖತ್ತಾಗಿದೆ. ಸೊ ಅದಕ್ಕೆ ನನ್ಗೆ ಇದು ಬಿಡ್ಲಿಕ್ಕೆ ಮನ್ಸಾಗ್ಲಿಲ್ಲ. ಅದಕ್ಕೆ ನಾನಿದು 1,500 ಕೊಟ್ಬಿಟ್ಟು ಈ ಸೀರೆನ ತಗೊಂಡಿದ್ದೀನಿ. ಸಖತ್ ಇಷ್ಟ ಆಯ್ತು, ತುಂಬಾ ತೆಳ್ಳಗೆ ಕೂಡ ಇದೆ, ಯಾರು ಬೇಕಾದ್ರೂ ಈಸಿಯಾಗಿ ಉಟ್ಕೊಳ್ಬಹುದು. ಅಂದ್ರೆ ಜಾಸ್ತಿ ಹೆವಿ ಕೂಡ ಅನ್ಸಲ್ಲ. ಉಟ್ಕೊಂಡಾಗ ನಾನು ನಿಮ್ಗೆ ಖಂಡಿತವಾಗ್ಲೂ ಒಂದು ಪಿಕ್ ನ ಶೇರ್ ಮಾಡ್ತೀನಿ, ಯಾವ ರೀತಿ ಕಾಣಿಸ್ತಾ ಇದೆ ಇದ್ರ ಮೇಲೆಲ್ಲ ಫುಲ್ ಜ್ಯುವೆಲ್ರಿ ಎಲ್ಲ ಹಾಕಿದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಸ್ಯಾರಿ. ಇದು ತುಂಬಾನೇ ಸಿಂಪಲ್ ಆಗಿದೆ. ಈ ತರ ಡಿಸೈನ್ ಬಂದಿದೆ, ಅಂದ್ರೆ ಕ್ರೀಮ್ ಕಲರ್ ಸ್ಯಾರಿ. ಇದರಲ್ಲಿ ಪಿಂಕ್ ಕಲರ್ ಬಾರ್ಡರ್, ಬ್ಲೌಸ್ ಕೂಡ ಪಿಂಕ್ ಕಲರ್. ಸ್ವಲ್ಪ ದೊಡ್ಡದಿದೆ ಬಾರ್ಡರ್, ಅಂದ್ರೆ ಚಿಕ್ಕದಿಲ್ಲ. ನಾನ್ ಮೇನ್ ಇದು ತಗೊಳ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಕಲರ್. ನಾನು ಆಕ್ಚುಲಿ ಫುಲ್ ಪ್ಲಾನ್ ಹಾಕೊಂಡಿದ್ದೀನಿ, ಫುಲ್ ಫ್ಯಾಮಿಲಿ ಒಂದೇ ಕಲರ್ ಅಲ್ಲಿ ಇರ್ಬೇಕಂತೇಳಿ. ಸೊ ನನ್ನ ಹತ್ರ ಕ್ರೀಮ್ ಸ್ಯಾರಿ ಇದೆ, ಪಿಂಕ್ ಅಂದ್ರೆ ಕ್ರೀಮ್ ಅಂಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ಇದೆ. ಚಿನ್ನಗೂ ಕೂಡ ತಗೊಂಡಿದ್ದೀನಿ. ಅದಕ್ಕೆ ನನ್ನ ಅಮ್ಮನ್ಗೆ ಕೂಡ ನಾನು ಕ್ರೀಮ್ ಮತ್ತೆ ಪಿಂಕ್ ಇಲ್ಲಿ. ಸೊ ಅದಕ್ಕೆ ಅಮ್ಮನ್ಗೆ ಕೂಡ ಕ್ರೀಮ್ ಮತ್ತೆ ಪಿಂಕ್ ಸ್ಯಾರಿನೇ ಚಾಯ್ಸ್ ಮಾಡಿ ತಗೊಂಡಿದ್ದು. ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ತುಂಬಾ ಅಂದ್ರೆ ಅಷ್ಟೊಂದು ನೀವು ಕಾಮನ್ ಆಗಿದೆ, ಬಾರ್ಡರ್ ಸ್ಯಾರಿ ಎಲ್ಲ ಇದೇ ರೀತಿ ಇರುತ್ತೆ. ಕಲರ್ ಮೇನ್ಲಿ ಇಷ್ಟ ಆಯ್ತು. ಇದರಲ್ಲಿ ನವಿಲ್ ತರ ಬಂದಿದೆ. ಇದೆಲ್ಲ ಬ್ಲೌಸ್ ಜಸ್ಟ್ ಕಟ್ ಮಾಡಿಸ್ಕೊಂಡಿದೀವಿ. ಇದಕ್ಕೆ ಕೂಡ ನಾನು ಫಾಲ್ ಆಗ್ಬೇಕು. ಇದ್ರ ಪ್ರೈಸ್ ಬಂದ್ಬಿಟ್ಟು 1,000. ನಾನು ಸೇಮ್ ವೆರೈಟಿಯಲ್ಲಿ ತುಂಬಾ ಚೆನ್ನಾಗಿರೋದು 120 ಸ್ಯಾರೀಸ್ ತಗೊಂಡಿದ್ದೀನಿ. ಒಂದ್ಸಲ ತೋರಿಸ್ತೀನಿ ಅಮ್ಮನ ಮನೆಗೆ ಹೋದಾಗ ಅದ್ರದ್ದೆಲ್ಲ ವಿಡಿಯೋಸ್. ಇದು ಜಸ್ಟ್ ಅಮ್ಮನ್ಗೆ ತಗೊಂಡಿರೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು 1,000. ಸೊ ನೆಕ್ಸ್ಟ್ ಸ್ಯಾರಿ ಕೂಡ ತೋರಿಸ್ತೀನಿ. ಮದ್ಮಗಳ ಸ್ಯಾರಿ ಯಾವ್ದಕ್ಕೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಾ, ಸೊ ಅದನ್ನ ತೋರಿಸ್ತೀನಿ. ಸೊ ಫೈನಲಿ ನೋಡ್ಬೋದು, ಇದು ಮದ್ಮಗಳ ಸ್ಯಾರಿ. ತುಂಬಾನೇ ಹೆವಿ ಆಗಿದೆ. ಇದ್ರ ಡಿಸೈನ್ ಹಿಡಿದು ಇದ್ರ ವೇಟ್ ಕೂಡ ಅಷ್ಟೇ ತುಂಬಾನೇ ಹೆವಿ ಆಗಿದೆ. ಸೊ ಇದು ಮದ್ಮಗಳಿಗೆ ಕೊಡ್ಬೇಕಂತ ಹೇಳಿ, ಅಂದ್ರೆ ಮದ್ವೆ ಹುಡುಗಿಗೋಸ್ಕರ ತಗೊಂಡಿರೋ ಸ್ಯಾರಿ. ಇದ್ರದ್ದು ಸೆರ್ಗು ಆಕ್ಚುಲಿ ಕ್ಯಾಮ್ರಾದಲ್ಲಿ ಕರೆಕ್ಟ್ ಆಗಿ ಕಲರ್ ಪಿಕ್ ಮಾಡ್ತಾ ಇಲ್ಲ, ಬಟ್ ಕಲರ್ ಅಂದ್ರೆ ಸ್ವಲ್ಪ ಲೈಟ್ ಇದೆ. ಇದು ಗ್ರೀನ್ ನಲ್ಲಿ ಲೈಟ್ ಕಲರ್ ಇದೆ, ಇದು ಪಿಂಕ್ ಕಲರ್. ಸೊ ಬಾರ್ಡರ್ ಬಂದ್ಬಿಟ್ಟು ಗ್ರೀನ್ ಕಲರ್. ಇಲ್ಲೆಲ್ಲ ಈ ತರದ್ದೆಲ್ಲ ಹಾಕಿದ್ದಾರೆ. ಫುಲ್ ಸೀರೆಯಲ್ಲೂ ಇದೆ. ಅದಲ್ಲದೆ ಈ ಡಿಸೈನ್ ಎಲ್ಲ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನಂಗಂತೂ ಇದು ಕಲರ್ ಸ್ಪೆಷಲಿ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ಇದು ಫುಲ್ ವರ್ಕ್ ಇದೆ ಈ ಸ್ಯಾರಿಯಲ್ಲಿ. ಹೆವಿ ಕೂಡ ಅಷ್ಟೇ. ನೀವು ಈ ತರದ್ ಲೈಟ್ ಸ್ಯಾರಿ ಒಂದು 5-6 ಸ್ಯಾರಿ ಹಿಡ್ಕೊಂಡಾಗಿದೆ, ಅಷ್ಟು ಹೆವಿ ಆಗಿದೆ. ತುಂಬಾನೇ ಇಷ್ಟ ಆಯ್ತು ನಂಗೆ, ಸ್ಪೆಷಲಿ ಇದ್ರ ಕಲರ್. ಸೊ ಇದ್ರ ಬ್ಲೌಸ್ ಎಲ್ಲ ನಾನು ಫುಲ್ ಗ್ರ್ಯಾಂಡ್ ಆಗಿ ಸ್ಟಿಚ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ.
ಶೋನು ವೇಟ್ ಕಂದ. ಅಯ್ಯೋ ಕಂದ ಒಂಚೂರ್ ಮಗ. ಸೊ ಇದ್ರ ಬ್ಲೌಸಿಗೆಲ್ಲ ನಾನು ಡಿಸೈನ್ ಆಲ್ರೆಡಿ ತಂದಿಟ್ಟಿದ್ದೀನಿ, ನವಿಲಿನ ಡಿಸೈನ್. ಶೋನ 1 ಸೆಕೆಂಡ್ ಕಂದ, ವೇಟ್ ವೇಟ್ ವೇಟ್. ಇಲ್ಲಿ ನೋಡಿ ಈ ತರದ್ದು ನವಿಲಿನ ಡಿಸೈನ್ ಎಲ್ಲ ತಂದಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಆಕ್ಚುಲಿ ಮೊದಲೇ ತಗೊಂಡಿದ್ದೆ. ಸೊ ಇದು ಮ್ಯಾಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಸ್ವಲ್ಪ ಗ್ರೀನ್ ಕಲರ್ ಇದೆ, ಬಟ್ ಬ್ಲೌಸ್ ಅಲ್ಲಿ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತಾ ಇದೆ. ನಾನು ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಜಸ್ಟ್ ಸ್ಟಿಚ್ ಮಾತ್ರ ಮಾಡಿಕೊಡ್ಲಿಕ್ಕೆ ಹೇಳಿದೆ ಸಿಂಪಲ್ ಆಗಿ. ಸೊ ಅದ್ರ ನಂತರ ಬ್ಲೌಸ್ಗೆ ಫುಲ್ ಡೆಕೋರೇಷನ್ ಎಲ್ಲ ನಾನೇ ಮಾಡ್ತೀನಿ ಇವಾಗ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ, ಸ್ಪೆಷಲಿ ಸ್ಯಾರಿ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಕಲರ್ ಮತ್ತೆ ಹೇಗಿದೆ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಫುಲ್ ಬ್ಲೌಸ್ ಸ್ಟಿಚ್ ಆದ್ಮೇಲೆ ಮತ್ತೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಇದೆಲ್ಲ ಹಾಕಿ ಮಾಡಿದೀನಿ ಅಂತ ಹೇಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.